ವರ್ಷದ ಮೊದಲ ಹಬ್ಬವಾಗಿರುವಂಥ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಲು ನಾಡಿನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜನರು ಇದೀಗ ಸಕಲ ಸಿದ್ಧತೆಯಲ್ಲಿ ತೊಡಗಿರುವ ಒಂದು ಕಾರಣದಿಂದಾಗಿ ಮಾರುಕಟ್ಟೆಗಳು ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ದೇವರಾಜ ಮಾರುಕಟ್ಟೆ ತುಂಬಿ ತುಳುಕ್ತಾ ಇದೆ. ಮೈಸೂರು ಮಾತ್ರವಲ್ಲದೆ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿರುವಂಥ ಜನರು ದೇವರಾಜ ಮಾರುಕಟ್ಟೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳ ಒಂದು ಖರೀದಿಯಲ್ಲಿ ತೊಡಗಿರುವಂಥ ದೃಶ್ಯ ಕಂಡು ಬಂತು. ಮಕರ ಸಂಕ್ರಾಂತಿ ಅಂತಂದರೆ ವರ್ಷದ ಮೊದಲ ಹಬ್ಬ ಬಾರಿ ಬರುವಂಥ ಒಂದು ಸುಗ್ಗಿ ಹಬ್ಬ. ಯಾಕಂದರೆ ರೈತರು ತಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಒಂದು ತಮ್ಮ ಮನೆಗೆ ಕೊಂಡೊಯ್ಯುವಂಥ ಸಂದರ್ಭ ಆಗಿರುವ ಒಂದು ಕಾರಣದಿಂದಾಗಿ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ತನ್ನದೇ ಆದ ಒಂದು ವಿಶೇಷವಾದ ಒಂದು ಮಹತ್ವ ಇದೆ. ಸೂರ್ಯನೂ ಕೂಡ ತನ್ನ ಪಥವನ್ನು ಬದಲಾಯಿಸ್ತಾನೆ ಅನ್ನೋ ಒಂದು ಪ್ರತೀತಿ ಇರುವ ಒಂದು ಕಾರಣದಿಂದಾಗಿ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದ್ದು, ಜನರು ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಹಬ್ಬದ ಆಚರಣೆಯಲ್ಲಿ ರೈತರು ಮತ್ತು ಗೋಪಾಲಕರು ತಾವು ಸಾಕಿರುವಂತಹ ಗೋವುಗಳಿಗೂ ಕೂಡ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ ಅವುಗಳಿಗೂ ಬೇಕಾದಂತಹ ಒಂದು ಪರಿಕರಗಳನ್ನು ಖರೀದಿ ಮಾಡುವಂಥ ಭರದಲ್ಲಿ ಜನ ತೊಡಗಿದ್ದಾರೆ. ಆ ಒಂದು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ನೀಡಿ ಒಳ್ಳೆ ಮಾತನಾಡಿ ಅನ್ನೋ ಒಂದು ಸಂದೇಶವನ್ನು ಸಾರುವ ಒಂದು ಕಾರಣದಿಂದಾಗಿ ಎಳ್ಳು ಬೆಲ್ಲ ಖರೀದಿಗೆ ತೊಡಗಿದ್ದಾರೆ. ಒಂದು ಎಳ್ಳು ಬೆಲ್ಲ ಬೀರೋದಕ್ಕೆ ಏನೆಲ್ಲ ಬೇಕೋ ಎಳ್ಳು, ಕಬ್ಬು ಸೇರಿದಂತೆ ಕಡಲೆ ಬೀಜ ಸೇರಿದಂತೆ ವಿವಿಧ ಒಂದು ಹಬ್ಬಕ್ಕೆ ಬೇಕಾದಂತಹ ಪದಾರ್ಥಗಳ ಒಂದು ಖರೀದಿಯಲ್ಲಿ ಜನರು ತೊಡಗಿರುವ ಒಂದು ಕಾರಣದಿಂದಾಗಿ ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಸಾಕಷ್ಟು ಒಂದು ರೀತಿ ಸಡಗರ ಸಂಭ್ರಮವನ್ನು ಮಾಡಿದ್ದು, ಜನರು ಕೂಡ ತಮಗೆ ಬೇಕಾದಂತಹ ವಸ್ತುಗಳ ಒಂದು ಖರೀದಿಯಲ್ಲಿ ತೊಡಗಿದ್ದಾರೆ. ಇನ್ನು ವಸ್ತುಗಳ ವಿಚಾರಕ್ಕೆ ಬರೋದಾದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಯಾಕಂದರೆ ವರ್ಷದಿಂದ ವರ್ಷಕ್ಕೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಸಾಕ್ತಾನೇ ಇದೆ. ಹಣ್ಣು, ಹೂವು, ತರಕಾರಿ ಸೇರಿದಂತೆ ವಿವಿಧ ಬಗೆಯ ದಿನೋಪಯೋಗಿ ವಸ್ತುಗಳ ಒಂದು ಬೆಲೆ ಏರಿಕೆಯ ನಡುವೆಯೂ ಕೂಡ ಜನ ಮಾತ್ರ ಸಂಕ್ರಾಂತಿ ಹಬ್ಬವನ್ನು ಮಾಡಿಯೇ ತೀರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹಬ್ಬದ ವಸ್ತುಗಳ ಒಂದು ಖರೀದಿಯಲ್ಲಿ ತೊಡಗಿರುವ ಒಂದು ಕಾರಣದಿಂದಾಗಿ ಮೈಸೂರಿನ ಬಹುತೇಕ ಮಾರುಕಟ್ಟೆಗಳಲ್ಲಿ ಜನಜಂಗುಳಿ ಏರ್ಪಟ್ಟಿದ್ದು, ಜನರು ವರ್ಷದ ಮೊದಲ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಸಕಲ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.